ಮೋಹನ್ ರವರ ಹುಟ್ಟುಹಬ್ಬವನ್ನ ಆಚರಿಸಿ ಸಂಭ್ರಮಿಸಿದ ಸ್ನೇಹಿತರು. ಆನೇಕಲ್ ಪಟ್ಟಣದಲ್ಲಿ ಇಂದು ಸಮಾಜ ಸೇವಕರಾದ ಯಲ್ಲಮ್ಮನ ಪಾಳ್ಯ YMR ಮೋಹನ್ ರವರ ಹುಟ್ಟುಹಬ್ಬವನ್ನ ಸ್ನೇಹಿತರ ಜೊತೆಗೂಡಿ ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡರು. ಅದ್ದೂರಿ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ದಲಿತ ಸಂಘರ್ಷ ಸೇನೆ ತಾಲೂಕು ಉಪಾಧ್ಯಕ್ಷರಾದ ವೈ ದೇವರಾಜ್ ರವರು ಆಯೋಜಿಸಿದ್ದರು. ಕಾರ್ಯಕ್ರಮದಲ್ಲಿ ಮೈಕೋ ಲೇಔಟ್ ಗಿರಿ ನಂಜುಂಡಣ್ಣ, ಗೌತಮ್ ವೆಂಕಿ, ನಾಗಪ್ಪ, ಕುಮಾರ್, ಮಂಜುನಾಥ್, ಶಿವರಾಜ್, ಅಶೋಕ್, ಬಾಬು, ರವಿ, ರಾಮಚಂದ್ರ, ವಸಂತ್, ಪ್ರವೀಣ್, ರಂಜಿತ್, ಪೂಜಾರಿ, ವೆಂಕಟೇಶ್ ಶುಭಾಶಯ ಕೋರಿದರು.
ಯಲ್ಲಮ್ಮನಪಾಳ್ಯದ ಮೋಹನ್ ಅವರಿಗೆ ಇವತ್ತು 28ನೇ ಹುಟ್ಟುಹಬ್ಬ ಮುಗಿದು 29ನೇ ಹುಟ್ಟುಹಬ್ಬಕ್ಕೆ ಕಾಲ ಇಡ್ತಾ ಇದ್ದಾರೆ. ಆಗ ಅದಕ್ಕೆ ನಾವು ಅವರಿಗೆ ಶುಭಾಶಯಗಳನ್ನು ಕೋರ್ತಾ, ಯಲ್ಲಮ್ಮನಪಾಳ್ಯದಲ್ಲಿ ಹುಟ್ಟಿ ಬಡತನದಲ್ಲಿ ಹುಟ್ಟಿ ಬೆಳೆದು ಇವತ್ತು ಸಮಾಜದಲ್ಲಿ ಎಲ್ಲ ರೀತಿಯಲ್ಲಿ ಗುರುತಿಸ್ಕೊಂಡು ನಮ್ಮ ಸಮುದಾಯದ ಪರವಾಗಿ ಒಬ್ಬ ಯುವ ನಾಯಕನಾಗಿ ಇವತ್ತು ಎಲ್ಲ ಕಡೆ ಗುರುತಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಹುಟ್ಟಿದ ಸಮುದಾಯದಲ್ಲಿ ಅವರ ಋಣ ತೀರಿಸಬೇಕು. ಜೊತೆಗೆ ಎಲ್ಲ ಸಮುದಾಯದನ್ನು ಜೊತೆಗೆ ಅವರ ಆಗು ಹೋಗುಗಳು ಮತ್ತು ಜೊತೆಗೆ ಅವರ ಸಮಸ್ಯೆಗಳಿಂದ ಹಿಡಿದು ಮುಂದಿನ ಅವನ್ನ ಎಲ್ಲ ಸರಿದೂಗಿಸ್ಕೊಂಡು ಜೊತೆಗೂಡಿಕೊಂಡು ಎಲ್ಲರ ಬಾಳಲ್ಲಿ ಬೆಳಕಾಗಿ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಹೋರಾಟಗಾರರಾಗಿ ಈ ನಾಡಿನ ಜನತೆ ಕಂಡಂಥ ಒಬ್ಬ ದೊಡ್ಡ ನಾಯಕನಾಗಿ ಬೆಳಿಬೇಕಂತೇಳಿ ನಾವು ತುಂಬು ಹೃದಯದಿಂದ ಇವತ್ತು ಮೋಹನ್ ಅವರಿಗೆ ಹಾರೈಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಕಣ್ಣು ಮುಂದೆ ಬೆಳೆದ ಹುಡುಗ ಅದೇ ರೀತಿಯಲ್ಲಿ ಎಲ್ಲರೂ ಅಚ್ಚುಮೆಚ್ಚಿನ ಮಗನಾಗಿ ಬೆಳಿಬೇಕಂತ ಹೇಳಿ ನಾನು ಈ ಶುಭ ಸಂದರ್ಭದಲ್ಲಿ ಅವರನ್ನು ಹಾರೈಸಿ ಮುಂದಿನ ದಿನಗಳಲ್ಲಿ ನಗುನಗ್ತಾ 100 ವರ್ಷ ಬಾಳಲಿ ಬದುಕಲಿ. ರಾಜಕೀಯ ಮಟ್ಟದಲ್ಲಿ ಕೂಡ ತುಂಬ ಬೆಳಿಬೇಕು, ಸಂಘಟನೆಯಲ್ಲೂ ಕೂಡ ತುಂಬ ಬೆಳಿಬೇಕು. ರಾಜಕೀಯದಲ್ಲಿ ಈ ತಾಲೂಕಲ್ಲೆಲ್ಲ ಇಡೀ ರಾಜ್ಯದಲ್ಲೇ ಬೆಳೆದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಹಂತದಲ್ಲಿ ಅವರು ಬೆಳೆದು ಮೋಹನ್ ಅವರು ಹೆಸರು ಮಾಡಿ ನಮ್ಮ ಸಮುದಾಯಕ್ಕೆ ಒಂದು ಹೆಸರು ಕೀರ್ತಿ ತರಬೇಕು ಅಂತ ಹೇಳಿ ನಾನು ಈ ಮೂಲಕ ಇವತ್ತು ಈ ಶುಭ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಲ್ಲಿ ನಡ್ಕೊತಾನೆ ಅಂತ ಅದ್ರ ಮೇಲೆ ನನಗೆ ನಂಬಿಕೆ ಇದೆ. ಯಾಕಂದರೆ ನಮ್ಮ ಸಮುದಾಯದಲ್ಲಿ ಇಂಥ ಹುಡುಗರು ತಾಲೂಕಲ್ಲಿ ತುಂಬ ಜನ ಇದ್ದಾರೆ. ಆದರೆ ಈತನಲ್ಲಿ ಸ್ವಲ್ಪ ಪ್ರತಿಭೆಯನ್ನು ಕಂಡಿದ್ದೀನಿ. ಹಾಗಾಗಿ ನಾನು ಆ ವಿಚಾರ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದರಂತೆ ಇಡೀ ತಾಲೂಕಿನ ಎಲ್ಲ ನನ್ನ ಸಮುದಾಯದ ಹುಡುಗರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಜೈ ಭೀಮ್. ದಲಿತ ಸಂಘರ್ಷ ಸೇನೆ ಕಡೆಯಿಂದ ನನ್ನ ಸಹೋದರರಾದ ಸ್ವಂತ ತಮ್ಮನಿಗೆ 28ನೇ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀರಿ. ಈ ಹುಟ್ಟುಹಬ್ಬಕ್ಕೆ ಬೋವಿ ಸಮುದಾಯದ ರಾಜ್ಯಾಧ್ಯಕ್ಷರು ಗೌತಮ್ ಇಂಕೆ ಅವರು ಬಂದಿದ್ದಾರೆ, ಆನೇಕಲ್ ನಾಗಪ್ಪ ಅವರು ಬಂದಿದ್ದಾರೆ, ಕುಮಾರ್ ಅವರು ಬಂದಿದ್ದಾರೆ, ರವಿ ಅವರು ಬಂದಿದ್ದಾರೆ, ವಸಂತ್ ಕುಮಾರ್, ರಾಮಚಂದ್ರ, ಬಾಬು, ಅಶೋಕ್, ಇನ್ನು ವಸಂತ್ ಎಲ್ಲ ಸಹೋದರರೆಲ್ಲ ಬಂದಿದ್ದಾರೆ. 100 ವರ್ಷ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದದಲ್ಲಿ ಇನ್ನು ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಅವರು ಹುಟ್ಟುಹಬ್ಬ ಆಚರಿಸ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಬೋವಿ ಸಮುದಾಯದಲ್ಲಿ ಏನೇ ಕಾರ್ಯಕ್ರಮ ಇರಲಿ, ನಮ್ಮ ಮುಖಂಡರುಗಳಾಗಿರ್ಬೋದು, MLA MP ಎಲ್ಲೇ ಇರ್ಬೋದು, ನಮ್ಮ ಸಹೋದರರಾದ ಮೋಹನ್ ಅವರು ಎಲ್ಲ ಕಡೆ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾರೆ, ಸಮಸ್ಯೆಗಳಿಗೆ ಭಾಗವಹಿಸ್ತಾರೆ. ಎಲ್ಲ ಒಂದು ಕಡೆ ನಮ್ಮ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ಕೊಂಡು ಹೋಗ್ತಾಯಿದ್ದಾರೆ, ಸಮಾಜ ಸೇವಕರಾಗಿದ್ದಾರೆ. ಅವರು ಹುಟ್ಟುಹಬ್ಬಕ್ಕೆ ಹೃದಯಪೂರ್ವಕ ಸ್ವಾಗತ ಕೋರ್ತಾ ಇದ್ದೀನಿ. ಜೈ ಭೀಮ್. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯಲ್ಲಮ್ಮನಪಾಳ್ಯ ನಮ್ಮ ಅಣ್ಣಾದ ಮೋಹನ್ಗೆ 28ನೇ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಿದ್ದೇನೆ. ಮೋಹನ್ ವೈಎಂಆರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ನನ್ನ ತಮ್ಮ ಆಗಿರೋನು ಮೋಹನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಿದ್ದೇನೆ. ಮೋಹನ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಜೊತೆಗಾರನಾದ ಮೋಹನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಸುಖ ಸಂತೋಷದಿಂದ ಇರಬೇಕಂತ ಕೋರ್ತಿದ್ದೀನಿ. ನಮ್ಮ ಸ್ನೇಹಿತರು ಮತ್ತು ವಿದೇಶಿಗಳು, ಹಿರಿಯರು, ಸ್ನೇಹಿತರು ಮತ್ತು ಹೊರಗಡೆನ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ನನಗೆ ಶುಭಾಶಯ ಕೋರಿದ್ದಾರೆ. ಅವರಿಗೆ ನಾನು ಯಾವಾಗೂ ಚಿರುಣಿಯಾಗಿರ್ತೇನೆ. ಧನ್ಯವಾದಗಳು. ಇನ್ನು ಮುಂದೆ ಸಮಾಜದಲ್ಲಿ ಎಲ್ಲ ಯುವಕರೆಲ್ಲ ಸೇರಿ ಒಗ್ಗಟ್ಟಾಗಿ ದುಡಿಯೋಣ. ನಮ್ಮ ಸಮಾಜಕ್ಕೆ ಮತ್ತು ಬೇರೆ ಸಮಾಜಕ್ಕೆ ಎಲ್ಲದಕ್ಕೂ ನಾವು ಒಂದೇ ಥರ ನೋಡಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟ ದೇವರಾಜ್ ಅವರಿಗೆ ತುಂಬ ಧನ್ಯವಾದಗಳು. ಮತ್ತು ಸಮಾಜಮುಖಿ ಕಾರ್ಯಗಳಲ್ಲಿ ಎಲ್ಲ ಯುವಕರೆಲ್ಲ ಸೇರಿ ಒಗ್ಗಟ್ಟಾಗಿ ಮುಂದೆ ಹೋಗೋಣ. ಮತ್ತೊಮ್ಮೆ ನನಗೆ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದಂಥ ಎಲ್ಲ ನನ್ನ ಹಿರಿಯರಿಗೆ, ಕಿರಿಯರಿಗೆ, ಸ್ನೇಹಿತರಿಗೆ, ತಂದೆ ತಾಯಿಯರಿಗೆ, ಗುರು ಹಿರಿಯರಿಗೆ ಎಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.